ಬಂದ್ವಿ ನಮ್ಮ ಎಲ್ಲರಿಗೂ ಟೀ ಅಂಗಡಿ ತೋರಿಸೋಣ ಅಂತ. ಇದು ಬಿಡಿ, ಇದು ನಮ್ಮ ಜೆರಾಕ್ಸ್ ಅಂಗಡಿ ಇದ್ದಿದ್ದು, ಫ್ಯಾನ್ಸಿ ಅಂಗಡಿ. ಇಲ್ಲಿ ನೀವು ಎಲ್ಲರಿಗೂ ಅಂಗಡಿ ತೋರಿಸೋಣ, ನಮ್ಮ ಚಿಲ್ಲಿಂಗ್ ಸ್ಪಾಟ್, ಟೀ ಕುಡಿಯೋ ಸ್ಪಾಟ್ ಅಂತ ಅಂದರೆ ಅಂಗಡಿನೇ ಇಲ್ಲ. ಸೊ ಲೈಫಲ್ಲಿ ಒಂದ್ಸಲ ಏನಿರುತ್ತೆ ಇನ್ನೊಂದ್ಸಲ ಅದು ಅಲ್ಲಿ ಇರುತ್ತಾ ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ಹೇಳೋದು ಲೈಫ್ ಈಸ್ ನಾಟ್ ವಾಟ್ ಆಸ್ ಯು ಎಕ್ಸ್ಪೆಕ್ಟ್ ಅಂತ. ಸೀರಿಯಸ್ಲಿ ಇಲ್ಲಿ ಬರಬೇಕಾದ್ರೆ ಅಂಗಡಿನೇ ಇಲ್ಲ. ಬಟ್ ಇನ್ನೊಂದು ಬೇಕ್ರಿ ಅಲ್ಲಿ ಇರಬೇಕು. ಅಂಕಲ್ ಆಂಟಿ ಎಲ್ಲಿ ಹೋಗಿದ್ದಾರೆ ಹಾಗಾದ್ರೆ? ಅಂಕಲ್ ಆಂಟಿ ಇಲ್ಲಿ ಉಳಿತಾ ಇದ್ದಿದ್ದು, ಅವ್ರ ಮನೆ ಅಲ್ಲಿ ಇದ್ದಿದ್ದು. ಅಂಗಡಿ ಐ ಥಿಂಕ್ ಶಿಫ್ಟ್ ಆಗಿರ್ತಾರೆ ಅಂತ ಅನ್ಸುತ್ತೆ. ಇದು ಡ್ರೈ ಕ್ಲೀನಿಂಗ್ ಅಂಗಡಿ. ಅದ್ವಿತಿ ನಿನ್ನ ಕಾರ್ನ ನೋಡಿ ಹೆಂಗ್ ಗಲೀಜ್ ಮಾಡಿಟ್ಟಿದ್ಯಾ? ನಾನು ಮಾಡಿದ್ದಲ್ಲ, ನೀನಂದ್ರೆ ಮಳೆಗೆ. ಯೂಶಲಿ ಅವಳ ಗಾಡಿಯಲ್ಲಿ, ಅದ್ವಿತಿ ಗಾಡಿಯಲ್ಲಿ ಎಲ್ಲರಿಗೂ ಏನು ಇಷ್ಟ. ಈ ರೈಸ್ ಎಷ್ಟು ಪ್ರಸಾದ ಎಷ್ಟು ಚೆನ್ನಾಗಿದೆ ಅಂದರೆ ಕ್ಯಾಮ್ರಾನೇ ಕ್ಲಿಯರ್ ಇಲ್ಲ ಕಣೆ. ಅದಕ್ಕೆ ಬರ್ತೇನೆ ಹಿಂಗೆ ಚೆಕ್ ಮಾಡಿ. ಇದು ನಾವು ಕುತ್ಕೊಂಡಿದ್ದೀವಿ ಸ್ಪಾಟ್. ಅನ್ಸುತ್ತಲ್ಲ ಶಾಪಿಂಗ್ ಮಾಡ್ತಾಳೆ ಗೊತ್ತಾ ಇವಳು. ಬಿಲ್ ಕೌಂಟರಲ್ಲಿ ಇಬ್ಬರು ಇದ್ದೀವಿ. ಇಲ್ಲಿಂದ ಇಲ್ಲಿ ನೆಕ್ಸ್ಟ್ ನೀನು ಎಲ್ಲಿ ಕರ್ಕೊಂಡು ಹೋಗ್ತೀಯ? 2 ಆಪ್ಷನ್ಸ್ ಇದೆ. ಒಂದು ನಾಗಾರ್ಜುನ ಇದೆ ಅಥವಾ ಚೈನಾ ಪರ್ಲ್ ಇದೆ. ಇದು 2 ನಮ್ಮ ಫೇವ್ರೆಟ್ ಸ್ಪಾಟ್. ಬಟ್ ನಿನಗೆ ಎಲ್ಲಿ ಹೋಗ್ಬೇಕು? ಕನ್ಫ್ಯೂಷನಲ್ಲಿದ್ದೀನಿ. ನನಗೇನು ಗೊತ್ತಾ, ಆ್ಯಕ್ಚುಲಿ ಚೈನೀಸ್ ತಿನ್ನಬೇಕು ಅಂತ ಅನಿಸ್ತಿಲ್ಲ ನನಗೆ. ನಾಗಾರ್ಜುನ ಅಲ್ಲಿ ಬಿಸಿ ಬಿಸಿ ಬಟ್ ಮನೆ ರೈಸೇ ತಿಂತೀವಲ್ಲ. ನನಗೆ ನೀನು ಹೋಗಿದೆ. ನನಗೆ ಒಂದು ನಿಮಿಷ ಮ್ಯೂಸಿಕ್ ಹೆಂಗೆ ಬಂದಿದೆ ನೋಡ್ತೀನಿ. ಏನು ಗೊತ್ತಾ, ಮನೆಯಲ್ಲಿ ತಿಂದು ರೈಸು ರಸಮ್ಮು ಏನಾದರೂ ಬೇರೆ ತಿನ್ನೋಣ ಅನಿಸ್ತಿದೆ. ಬಟ್ ಚೈನೀಸ್ ಏನು, ನನಗೇನು ಗೊತ್ತಾ, ಏನಾದರೂ ಜಾಸ್ತಿ ಎಡಿಟಿಂಗ್ ಸ್ಕಿಲ್ಸ್ ಗೊತ್ತಿದ್ರೆ ನಾನು ಅನ್ನ ಗಿನ್ನ ಎಲ್ಲ ಹೇಳಬೇಕಾದ್ರೆ ಯಾಕಣ್ಣ ಅಂತೆಲ್ಲ ಬರುತ್ತೆ ಗೊತ್ತಾ, ಮಿಮಿಕ್ರಿಗಳು, ಅದನ್ನ ಹಾಕ್ತಿದ್ದೆ. ಬಟ್ ಅಷ್ಟು ಎಡಿಟಿಂಗ್ ಗೊತ್ತಿಲ್ಲ ಗೈಸ್. ಹಾಂ, ಬಟ್ ಯಾರು ಬಿಲ್ ಜಾಸ್ತಿ ಬರುತ್ತೆ ಅಂತ ನೋಡೋಣ. ನನಗೇನಂದರೆ ಹೊಟ್ಟೆ ಜೋರು ಸಿಗ್ತಾಯಿದೆ, ಮೂಡ್ ಆಫ್ ಆಗ್ತಾಯಿದೆ. ನನಗೂ ಅಷ್ಟೇ. ಬಟ್ ಇವಾಗ ಎಲ್ಲಿಂದ ಡಿಸೈಡ್ ಮಾಡಿಲ್ಲ ನೀನು ಇನ್ನೂ. ಫಸ್ಟ್ ನೀನು ಅದೇ ನಾಗಾರ್ಜುನ. ನಾನು ಹೇಳ್ದೆ ನಾಗಾರ್ಜುನ. ರೈಸ್ ಅದೇ ಹಾಗಾದರೆ ಹೇಳು ಓಪನ್ ಆಗಿ ಎಲ್ಲಿ ಹೋಗ್ಬೇಕು. ಬೇರೆ ಯಾವುದಾದ್ರೂ ಜಾಗ ಹೋಗೋಣ. ನೀನೇನು ಹುಡ್ಕೋ, ಅದಾಗಲ್ಲ. हजुर त्यो टपमा आफ्टर स्टाफ हुन्छ नि तपाईँले 800 पर्छ हो. प्यान्टको त्यो 48 आफ्टर 20% तपाईँलाई 1180 आफ्टर 1980. ಇಲ್ಲಿ ತುಂಬ ಇಂಟರಪ್ಷನ್ಸ್ ಬಂತು, ಹಂಗಾಗಿ 885 ಇಲ್ಲೇ ಫುಲ್ ಮ್ಯೂಸಿಕ್ ಇದೆ, ಕಾಪಿರೈಟ್ ಇಶ್ಯೂ ಆಗ್ಬೋದು. पछाडि घुमै जानुपर्छ. ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ, ನಮ್ಗೆ ಅಂತಲೇ ಗೊತ್ತಾಗಲ್ಲ. ಏನೋ ಒಂದು ಫಂಕ್ಷನ್ ಇದ್ದಾಗ ಅನಿಸ್ತಿದೆ. ಈ ಡೇ ಅಶ್ವಿತಿ ಅವ್ರಿಗೆ ಲಕ್ಕಿ ಅನಿಸುತ್ತೆ. ಅವ್ರಿಗೆ ವಾಂಟನ್ಸ್ ತಿನ್ನಬೇಕು ಅಂತ ಇತ್ತು, ನನಗೆ ಮ್ಯಾಂಚೋ ಸೂಪ್ ಬೇಕಿತ್ತು. ನಾನು ವಾಂಟನ್ಸ್ ಬೇಡ, ಗ್ಯಾಸ್ಟ್ರಿಕ್ ಆಗುತ್ತೆ, ಸುಮ್ಮನೆ ಏನಕ್ಕೆ ಅಂತ ಹೇಳಿದೆ. ಓಕೆ ಸರಿ, ಬೇರೆ ಡಿಶ್ ಏನಾದರೂ ಆರ್ಡರ್ ಮಾಡೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಬಟ್ ಸೂಪ್ ಕುಡಿಯೋಣ ಅಂತ ಅಂದ್ಕೊಂಡು, ಮ್ಯಾಂಚೋ ಸೂಪ್ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮಿಬ್ಬರು ಥಿಂಕಿಂಗ್ ಎಷ್ಟು ಅಲೈಕ್ ಅಂದರೆ, ನಾನು ಆರ್ಡರ್ ಕೊಟ್ಟಾಗ ತಪ್ಪಿಟ್ಟು ಏನು ಆರ್ಡರ್ ಮಾಡಿದ್ದೀನಿ ನೀವೇ ನೋಡಿ. ಮಾಂಟೇನ್ ಅಂದೆಲ್ಲ ಹಾಯ್ ಎಲ್ರಿಗೂ, ಬ್ಯಾಕ್ ಟು ಆ ಕಾರ್. ಆ್ಯಂಡ್ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ತುಂಬ ಆ್ಯಕ್ಚುಲಿ ಇವತ್ತು ಬರೋ ಪ್ಲ್ಯಾನ್ಸಲ್ಲಿ ಇರಲಿಲ್ಲ ನಾವು. ಬಟ್ ಐ ಥಿಂಕ್ ಎವ್ರಿ ಟೈಮ್ ಇಟ್ಸ್ ಗುಡ್ ಟು ಒಂದು ಸ್ವಲ್ಪ ಈಚೆ ಬಾ. ಎವ್ರಿ ಟೈಮ್ ಇಟ್ಸ್ ಗುಡ್ ಟು ಮೇಕ್ ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಅಂತ ನನಗೆ ಅನಿಸುತ್ತೆ. ಇತ್ತೀಚೆಗೆ ನಾನು ತುಂಬ ಲಾಸ್ಟ್ ಮಿನಿಟ್ ಪ್ಲ್ಯಾನೇ ಮಾಡ್ತಾಯಿದ್ದೀನಿ. ಸೊ ಟೆಂಪಲ್ ಹೋದ್ವಿ. ಟೆಂಪಲ್ ಆದಮೇಲೆ ನಾನು ಹೇಳ್ದಂಗೆ ನನಗೆ
ಬಹುದಲ್ಲ. ಶಾಪಿಂಗ್ ಮಾಡೋಕ್ಕೆ ಅಲ್ಲ, ನನಗೊಂದು ಎಕ್ಸ್ಚೇಂಜ್ ಇತ್ತು. ಅದಾದಮೇಲೆ ಶಾಪಿಂಗ್ ಮಾಡಿದ್ವಿ ಚಿಕ್ಕದಾಗಿ. ಅದಾದಮೇಲೆ ಆಬ್ವಿಯಸ್ಲಿ ಕೋರ್ಮಂಗ್ಲ ಬಂದರೆ ನಾವು ಊಟ ಮಾಡಿಕೊಂಡೇ ಮನೆಗೆ ಹೋಗೋದು. ನಮ್ಮ ಒಂದು ಫೇವ್ರೆಟ್ ರೆಸ್ಟೋರೆಂಟ್ ಇದೆ, ಸೊ ಅಲ್ಲಿ ಹೋದ್ವಿ. ಆ್ಯಂಡ್ ಅಲ್ಲಿ ನಿಮ್ಗೆ ಗೊತ್ತಲ್ವಾ, ಲಕ್ ವಾಸ್ ಇನ್ ಮೈ ಫೇವರ್. ಸೊ ಅದೆಲ್ಲ ಏನು ಬೇಕೋ ಅದು ಸಿಗ್ತದೆ, ಏನೋ ನನಗೆ ಗೊತ್ತಿಲ್ಲ, ಬೈ ಮಿಸ್ಟೇಕ್. ನಾನು ಏನು ಗೊತ್ತಾ, ಯಾರಾದರೂ ಆ ನನ್ನ ಎಕ್ಸ್ಪ್ರೆಷನ್ನ ಕ್ಯಾಪ್ಚರ್ ಮಾಡ್ತಿದ್ರೆ ಖಂಡಿತ ಇಟ್ ವುಡ್ ಹ್ಯಾವ್ ಬೀನ್ ಅ ವೆರಿ ರಿಯಲಿಸ್ಟಿಕ್ ಎಕ್ಸ್ಪ್ರೆಷನ್. ನಾನು ಅಂದ್ಕೊಂಡೇ ಇರಲಿಲ್ಲ ಅದು ನನಗೆ ಆ ಡಿಶ್ ಸಿಗುತ್ತೆ ಅಂತ. ನಂಗೆ ಸಿಕ್ಬಿಡ್ತು ಆ್ಯಂಡ್ ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಆ್ಯಕ್ಚುಲಿ ಬಿಗಿನಿಂಗ್ ಆಫ್ ದ ವ್ಲಾಗಲ್ಲಿ ನಾನು ಹೇಳಿದೆ ದಟ್ ನಾವು ಯಾಕೆ ಇಷ್ಟು ಬ್ರೇಕ್ ತೊಗೊಂಡ್ವಿ ಮಧ್ಯದಲ್ಲಿ, ಏನಾಯಿತು ಅಂತ ಹೇಳಿಬಿಟ್ಟು. ಅದನ್ನು ಫಾಸ್ಟಾಗಿ ಹೇಳಬೇಕು ಅಂತಂದರೆ, ಅಶ್ವಿತಿ ಅವ್ರಿಗೆ ಹುಷಾರು ತಪ್ಪಿತ್ತು. ಅವ್ರಿಗೆ ನೆಗಡಿ, ಜ್ವರ, ಆ್ಯಂಟಿಬಯೋಟಿಕ್ಸಲ್ಲಿದ್ದರು. ಅವರು ಹುಷಾರಾಗಿದ್ದು ನೆಕ್ಸ್ಟಲ್ಲೇ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಯಿತು. ಆ್ಯಂಡ್ ಇನ್ನೂ ಇನ್ಫೆಕ್ಷನ್ ಹಂಗೆ ಇದೆ, ನಂದು ಇನ್ನೂ ಕಮ್ಮಿ ಆಗಿಲ್ಲ. ನೋಡಿ ಇಲ್ಲೇ ಸಾಕ್ಷಿಗೆ ಫ್ಲಾಸ್ಕ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ನಾನು. ಏನೂ ಕೋಲ್ಡ್ ಕುಡಿಯೋಕ್ಕಾಗ್ತಾಯಿಲ್ಲ, ಪದೇ ಪದೇ ಥ್ರೋಟ್ ಒಂಥರ ಆಗ್ತಾಯಿದೆ. ಪ್ಲಸ್ ನನಗೇನಾಗಿತ್ತು ಅಂತಂದರೆ, ಸಡನ್ನಾಗಿ ಲಾಸ್ಟ್ ಮಂತ್ ನನ್ನ ಶೂಟಿಂಗ್ ಆಗಿದ ತಕ್ಷಣ ನನಗೆ ಸ್ಕಿನ್ ಪೂರ್ತಿ ಬ್ರೇಕೌಟ್ ಆಗಿದೆ. ಪೂರ್ತಿ ಅಂದರೆ ಪೂರ್ತಿ. ನನಗೆ ಡೌಟ್ ಬಂತು, ಯಾಕೆ ಇಷ್ಟೊಂದು ಬ್ರೇಕೌಟ್ ಆಗಿದೆ, ಅಂದರೆ ಆ್ಯಕ್ನೆ ಆಗಲಿ, ಪಿಂಪಲ್ ಏನು ಕರಿತೀರ ಅದು. ಒಂದು ನಿಮಿಷ ಕಟ್ ಮಾಡು. ನನಗೆ ಡೌಟ್ ಬಂತು, ನನಗೆ ಇಷ್ಟೊಂದು ಪಿಂಪಲ್ಸ್ ನನ್ನ ಲೈಫಲ್ಲಿ ಆಗಿಲ್ಲ, ಅದು ಜಾಸ್ತಿ ನನಗೆ ಈ ಏರಿಯಾಗಳಲ್ಲಿ ಮಾತ್ರ ಬಂತು. ಸೊ ಡಾಕ್ಟರ್ ನೋಡಿದ ತಕ್ಷಣ ಇಲ್ಲ, ಇದೇನೋ ಸಮಸ್ಯೆ ಇರಬೇಕು ಅಂತಲೇ ಅಂದರು. ಒಂದು ನಿಮಿಷ ಪಕ್ಕಕ್ಕೆ ಹಾಕ್ಬಿಡ್ತೀನಿ ಗಾಡಿನ, ಸ್ವಲ್ಪ ಇಲ್ಲ ತೀರಾ ಫಾಸ್ಟಾಗಿ ಹೋಗ್ತೀನಿ, ರೇಸಿಂಗ್ ಮಾಡ್ದಂಗೆ. ಅದೇ ನಾನು ಅವಾಗಿಂದ ಸ್ಟಕ್ ಆಗಿದ್ದೀನಿ, ಯಾಕಂದರೆ ನಾನು ನೋಡ್ತಾನೆ ಇದ್ದೀನಿ ಹೆಂಗೆ ಹೋಗ್ತಿದ್ದಾರೆ ಅಂದರೆ. ಸೊ ಏನಾಯಿತು, ನನಗೆ ಡಾಕ್ಟರ್ ಅಂದರು ಇಲ್ಲ ಇದು ನಾರ್ಮಲ್ ಆಗಿ ಕಾಣಿಸ್ತಾ ಇಲ್ಲ, ಏನೋ ಸಮಸ್ಯೆ ಇರಬೇಕು ಅಂತ. ಸೊ ಅದಕ್ಕೆ ನಾನು ಕೂಡ ಬ್ಲಡ್ ಟೆಸ್ಟು, ಸ್ಕ್ಯಾನಿಂಗು ಎಲ್ಲ ಮಾಡಿದೆ. ಆ್ಯಂಡ್ ಫೈನಲಿ ಅದು PCOS ಅಂತ ಹೇಳಿದ್ರು. ಸೊ PCOS ಅನ್ನೋದು ಇಟ್ಸ್ ಅ ನಾರ್ಮಲ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಶ್ಯೂ ದಟ್ ಹ್ಯಾಪನ್ಸ್ ವಿತ್ ಮೋಸ್ಟ್ ಆಫ್ ದ ಫೀಮೇಲ್ಸ್. ಸೊ ಯಾರಿಗಾದರೂ ಪಿಂಪಲ್ಸ್ ಪದೇ ಪದೇ ಬರ್ತಿದೆ, ಯಾಕೆ ಬರ್ತಿದೆ ಗೊತ್ತಾಗ್ತಿಲ್ಲ, ನಾನೆಲ್ಲದು ಸ್ಕಿನ್ ಟ್ರೀಟ್ಮೆಂಟ್ ಮಾಡ್ತಿದ್ದೀನಿ, ಆದರೂ ಏನಕ್ಕೆ ಹಿಂಗೆ ಆಗ್ತಿದೆ ಅಂತ ಡೌಟ್ಸ್ ಇದ್ದರೆ ದಯವಿಟ್ಟು ನಿಮ್ಮ ಗೈನಕಾಲಜಿಸ್ಟ್ ಅಥವಾ ಸ್ಕಿನ್ ಡಾಕ್ಟರ್ ಹತ್ರ ವಿಚಾರಿಸಿ PCOSಗೆ ಸ್ಕ್ಯಾನಿಂಗ್ ಮತ್ತು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಬಿಕಾಸ್ ಅದು ಹೆಣ್ಮಕ್ಳಿಗೆ ಇತ್ತೀಚೆಗೆ ಜಾಸ್ತಿಯಾಗಿ ಬರ್ತಿದೆ. ಪರ್ಟಿಕ್ಯುಲರ್ ರೀಸನ್ ಅಂತ ಏನಿಲ್ಲ, ಅದು ಮೈಟ್ ಬಿ ಬಿಕಾಸ್ ಆಫ್ ಸ್ಟ್ರೆಸ್ ಅಥವಾ ಫುಡ್, ಈ ಥರ ಬೇರೆ ಬೇರೆ ಕಾರಣಗಳಿಂದ ಇರ್ಬೋದು. ಸೊ ನನಗೆ ನಮ್ಮ ಯೂಟ್ಯೂಬ್ ಚಾನಲಿಂದ ಏನೋ ನಮ್ಮಂಥ ಹುಡುಗಿರಿಗೂ ಹೆಲ್ಪ್ ಆಗಲಿ ಅಂತ ನಾನು ಇದನ್ನು ಹೇಳಿದೆ. ಬಿಕಾಸ್ ಇಟ್ಸ್ ನಥಿಂಗ್ ವೆರಿ ಸೀರಿಯಸ್. ಇವಳಿಗೆ ಕೈ ಪದೇ ನೋತಾ ಇದೆ, ಆಮೇಲೆ ಪದೇ ಸ್ಪೇಸ್ ಇಶ್ಯೂ ಫೋನಲ್ಲಿ. ಆ್ಯಕ್ಚುಲಿ ನಾನು ಏನಕ್ಕೆ ನಗ್ದೆ ಅಂತ ಅದ್ವಿತಿ ಅವ್ರು ಆ್ಯಕ್ಚುಲಿ ಸೀರಿಯಸ್ ಆಗಿರೋ ಮಾತು ಹೇಳ್ತಾ ಇದ್ರು. ಬಟ್ ಮಿಡಲಲ್ಲಿ ಯಾಕೆ ನಗ್ತೆ ಅಂದರೆ, ನಾನು ಹಿಂಗೆ ರೋಡ್ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ರೋಡ್ ತೋರ್ಸೋಕ್ಕಲ್ಲ, ನಮ್ಮ ಫೋನಲ್ಲಿ ಇಬ್ಬರಿದು ಸ್ಟೋರೇಜ್ ಇಶ್ಯೂಸ್ ಇದೆ. ಸೊ ಏನಾದರೂ ಮಾತಾಡ್ತಾ ಕಟ್ಟಾಗಿ ಹೋಗಿದ್ರೆ ಅಂತ ಹೇಳಿಬಿಟ್ಟು ಹಿಂಗೆ ಚೆಕ್ ಮಾಡ್ತೀನಿ, ಓಕೆ ರೆಕಾರ್ಡ್ ಆಗ್ತಿದೆಯಾ, ಓಕೆ. ಸೊ ಅದಕ್ಕೆ ನಾನು ಅಂದ್ಕೊಂಡೆ ನಮ್ಮ ಚಾನೆಲ್ ಥ್ರೂ ಎಷ್ಟೋ ಒಂದು ಹುಡುಗಿರಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ ಐಲ್ ಬಿ ಹ್ಯಾಪಿ ಅಂತ. ಅದಕ್ಕೆ ಇದನ್ನು ಶೇರ್ ಮಾಡ್ಕೊಂಡು, ತೀರಾ ಪರ್ಸ್ನಲ್ ಇದು, ಹೆಲ್ತ್ ರಿಲೇಟೆಡು, ತೀರಾ ಪರ್ಸ್ನಲ್ ವಿಷಯ ಇದು. ಬಟ್ ಆದರೂ ನಾನು ನಿಮ್ಮೆಲ್ಲರ ಜೊತೆ ಶೇರ್, ಬಿಕಾಸ್ ನನಗೇನೆ ಸಿಕ್ಕಾಪಟ್ಟೆ ಕಾನ್ಷಿಯಸ್ ಫೀಲ್ ಅನಿಸ್ತಿದೆ ನನ್ನ ಫೇಸ್ ಬಗ್ಗೆ. ಬಟ್ ಅದೇ ಏನು ಮಾಡೋದು, ನಾನು ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಸ್ಟ್ರೆಸ್ಸು, ಟ್ರಾವೆಲಿಂಗು, ಅದು ಇದು ಅಂತ ಸಿಕ್ಕಾಪಟ್ಟೆ ಸ್ಟ್ರೆಸ್ ತೊಗೊಂಡೆ ಐ ಥಿಂಕ್. ಪ್ಲಸ್ ಹೊರಗಡೆ ಊಟ ಅದು ಇದು ಎಲ್ಲ. ಏನು ಗೊತ್ತಾ, ಮೈಂಡಲ್ಲಿ ಏನು ಸ್ಟ್ರೆಸ್ ತೊಗೋತೀವಿ ಅದೆಲ್ಲ ಇಲ್ಲಿ ಕಾಣಿಸ್ಕೊತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಬ್ರೇಕಲ್ಲಿ ಇದ್ವಿ ಅಷ್ಟೇ. ಆದಷ್ಟು ಬೇಗ ಕಂಟಿನ್ಯೂ ಆಗಿ ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀವಿ. ಬನ್ನಿ ಇವಾಗ ಮನೆಗೆ ಹೋಗೋಣ. ಹೆಲೋ, ವೆಲ್ಕಮ್ ಬ್ಯಾಕ್. ನಾವು ಬಂದ್ವಿ ಮನೆಗೆ. ವೆಲ್ಕಮ್ ಬ್ಯಾಕ್ ಅಲ್ಲ, ಸಾರಿ. ಸೊ ಒಂದು ನಿಮಿಷ ಸೊ ಜಸ್ಟ್ ಇವಾಗ ಮನೆಗೆ ಬಂದ್ವಿ. ಆ್ಯಂಡ್ ನಮಗೆ ಆ್ಯಕ್ಚುಲಿ ಇವತ್ತು ಶಾಪಿಂಗ್ ಹೋಗಿದ್ವಿ ಅಲ್ಲ, ಬಟ್ಟೆ ತೊಗೊಳಕ್ಕೆ. ಸೊ ಅಲ್ಲಿ ಎಕ್ಸ್ಚೇಂಜ್ ಆ್ಯಂಡ್ ಬಟ್ಟೆ ಸ್ವಲ್ಪ ತೊಗೋಬೇಕಿತ್ತು ಅಂತ ಅಲ್ಲಿ ನಮಗೆ ಅವರು ಇಬ್ಬರಿಗೂ ಕ್ಯೂಟಾಗಿರೋ 2 ಪರ್ಸ್ ಕೊಟ್ಟಿದ್ದಾರೆ. ಈ ಚಿಕ್ಕ ಪರ್ಸು ಅಂದರೆ ಅವ್ರು ಹೇಳಿದ್ರು ಇದರಲ್ಲಿ ನಿಮ್ಗೆ ಯಾವುದು ಬೇಕೋ ಅದು ತಗೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಕ್ಯೂಟಾಗಿದೆ ಪರ್ಸು. ಒಂದು ಡೈಲಾಗು, ಈ ಪರ್ಸಲ್ಲಿ ತುಂಬ ದುಡ್ಡಾಗ್ಬಿಟ್ಟು ನಾವು ನಿಮ್ಮ ಅಂಗಡಿಗೆ ಬಂದುಬಿಟ್ಟು ಶಾಪ್ ಮಾಡೋ ಥರ ಆಗಲಿ ಅಂತ. ಹೌದು. ಸೊ ಹಾಗಾಗಿ ಇವತ್ತಿನ ಡೇ ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಅಂದರೆ
ಕೋರ್ಮಂಗ್ಲ ಹೋದ್ವಿ, ನಮ್ಮ ಮನೆ, ಅದು ಇದು ಇನ್ನೂ ಸುಮಾರಷ್ಟು ಜಾಗಗಳಿದೆ ಆ್ಯಕ್ಚುಲಿ, ಇನ್ನೂ ತುಂಬ ಜಾಗಗಳಿದೆ. ಆ್ಯಂಡ್ ನನಗೇನು ಅನಿಸ್ತು ಅದೇ ನಾವು ಡಿಸ್ಕಷನ್ ಮಾಡ್ತಾ ಬರ್ತಾ ಇದ್ವಿ, ಮಧ್ಯಾಹ್ನ ಹೊತ್ತು ಹೋದರೆ ನನಗೆ ಇನ್ನೂ ನಿಮಗೆ ನಮ್ಮ ಚಾಟ್ ಸ್ಪಾಟ್ ತೋರಿಸ್ಬೋದು, ನಮ್ಮ ಟೀ ಅಂಗಡಿಗಳು, ಅದು ಒಂದು ಅಂಗಡಿ ಮುಚ್ಚಿದೆ, ಇನ್ನೊಬ್ಬರು ಅಂಕಲ್ ಇದ್ದಾರೆ, ಹೌದು, ಅಣ್ಣ ಅಂತ ಕರೆಯೋದು ಅವ್ರನ್ನ, ಅಂಕಲ್ ಅಲ್ಲ ಅಣ್ಣ ಅಂತ, ಅವ್ರ ಹತ್ರನೂ ನಾವು ಹೋಗಿ ಮಾತಾಡ್ಬೋದು, ಅಜ್ಜಿ ಇದ್ದಾರೆ ಅವ್ರನ್ನೂ ಮೀಟ್ ಮಾಡ್ಬೋದು. ಬಿಕಾಸ್ ಏನಾಗಿದೆ ಅಂದರೆ ಸಂಜೆ ಹೊತ್ತು ಹೋದರೆ ಕೋರ್ಮಂಗ್ಲ ಅಂತೂ ಸಿಕ್ಕಾಪಡೆ ಕ್ರೌಡೆಡು, ಹಾಗಾಗಿ ನಮಗೆಲ್ಲ ಕಡೆ ತೋರ್ಸೋಕ್ಕಾಗಿಲ್ಲ. ನಮ್ಮ ಬೇಲ್ಪುರಿ ಅಂಗಡಿ, ಆಮೇಲೆ ಕೋರ್ಮಂಗ್ಲ ಎಷ್ಟು ಚೇಂಜ್ ಆಗಿದೆ ನನಗೆ ನಿಜವಾಗ್ಲೂ ಶಾಕ್ ಆಗೋಯಿತು. ಯಾಕಂದರೆ ನಾವಿರಬೇಕಾದ್ರೆ ಅವಾಗಲೇ ಅಂಗಡೀಸ್ ಇತ್ತು, ಇವಾಗ ಅಂಗಡಿಗಳ ಸುರಿಮಳೆ ಆಗಿಬಿಟ್ಟಿದೆ. ಸೊ ಹಾಗಾಗಿ ನಾವು ಮತ್ತೆ ಕೋರ್ಮಂಗ್ಲಗೆ ಏನಾದರೂ ಹೋಗ್ತಿದ್ವಿ ಅಂದರೆ ಉಳಿದಿರೋ ಜಾಗಗಳು ತೋರಿಸ್ತೀವಿ ನಿಮ್ಮೆಲ್ಲರಿಗೂ. ಆ್ಯಂಡ್ ಇದು ಒಂದು ನಮ್ಮ ಒನ್ ಡೇ ವ್ಲಾಗ್ ಆಗಿತ್ತು. ಐ ಹೋಪ್ ಯು ಗೈಸ್ ಎಂಜಾಯ್ಡ್. ಆ್ಯಂಡ್ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾವು ನೆಕ್ಸ್ಟ್ ವ್ಲಾಗ್, ಡೈಲಿ ವ್ಲಾಗ್ ಬಿಟ್ಟು ನಾವು ಪ್ಲ್ಯಾನ್ ಮಾಡಿರುವಂತಹ ವ್ಲಾಗ್ ಅಂದರೆ ನಮ್ಮ ಬ್ಯಾಗ್ ಕಲೆಕ್ಷನ್. ಇದನ್ನು ನಾವು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ಇದು ನಿಮ್ಮೆಲ್ಲರಿಗೋಸ್ಕರ ತೋರಿಸ್ತೀವಿ. ಆ್ಯಂಡ್ ಆಲ್ಸೋ ಐ ಥಿಂಕ್ ಬ್ಯಾಗ್ ಕಲೆಕ್ಷನ್ ಇದೆ, ಲಿಪ್ಸ್ಟಿಕ್ ಕಲೆಕ್ಷನ್ ಇದೆ, ಆಮೇಲೆ ಐ ಥಿಂಕ್ ಒಂದು ರೌಂಡ್ ಆಫ್ ಕಲೆಕ್ಷನ್ ಆಫ್ ಆರ್ ಅವಾರ್ಡ್ಸ್, ಮನೇಲಿ ಏನು ಅವಾರ್ಡ್ಸ್ ಎಲ್ಲ ಇದೆ, ಏನೆಲ್ಲ ನಮಗೆ ಇಲ್ಲಿ ನಮ್ಮ ಹಾಲಲ್ಲಿ ಫ್ಯಾನ್ಸ್ ಕೊಟ್ಟಿರೋರ ಹತ್ರ ನಾವು ಅಚೀವ್ ಮಾಡಿರೋದು ಅದರದ್ದು ಒಂದು ಮಾಡ್ತೀವಿ. ಆಮೇಲೆ ಏನಾಗಿದೆ ಅಂದರೆ ನಾವು ಟು ಬಿ ಹಾನೆಸ್ಟ್ ಸ್ಕಿನ್ ಕೇರ್ ಮಾಡಬೇಕು ಅಂತ ತುಂಬ ಜನ ನೀವು ರಿಕ್ವೆಸ್ಟ್ ಮಾಡಿದ್ದೀರಾ. ಬಟ್ ಯಾಕೆ ನಾವು ಇನ್ನೂ ಸ್ಕಿನ್ ಕೇರ್ ಮಾಡಿಲ್ಲ ಅಂದರೆ, ಆ್ಯಸ್ ಐ ಟೋಲ್ಡ್ ಯು ಗೈಸ್, ನನ್ನ ಸ್ಕಿನ್ ಅಂತೂ ತುಂಬ ಕೆಟ್ಟದಾಗಿ ಹೋಗಿದೆ ಆ್ಯಂಡ್ ಅದು ರಿಕವರಿಂಗ್. ಆ್ಯಂಡ್ ಆ ಮೆಡಿಸಿನ್ಸ್ನ ನಾನು ನಿಮಗೆಲ್ಲ ಹೇಳೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ವಿ ಡೋಂಟ್ ಹ್ಯಾವ್ ಅಲ್ಲ ಏನೇ ಯಾವುದೇ ಯೂಸ್, ಬೇಕಿದ್ರೆ ಸನ್ಸ್ಕ್ರೀನ್ ಮಾಯ್ಶ್ಚರೈಸರ್ ಹೇಳ್ಬೋದು, ಬಿಟ್ಟರೆ ಅದು ನನಗೆ ಡಾಕ್ಟರ್ ಅವ್ರು ಕೊಟ್ಟಿರೋದೇ ಹಾಕಬೇಕು ಅಂದಿದ್ದಾರೆ. ಸೊ ನೋಡೋಣ. ಬಟ್ ಆ್ಯಸ್ ಆಫ್ ನಾವು ಇದಿಷ್ಟು ನಾವು ವಿಡಿಯೋಸ್ ಮಾಡೋದಕ್ಕೆ ರೆಡಿ ಇದ್ದೀವಿ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ ಮೇಲೆ ಹಿಂಗೆ ಇರಲಿ. ಹೌದು. ಆ್ಯಂಡ್ ಇನ್ನೊಂದು ಲಾಸ್ಟ್, ನಾನು ಅಂದ್ಕೊಂಡಿದ್ದೆ ನೆಕ್ಸ್ಟ್ ವ್ಲಾಗಲ್ಲಿ ಇದನ್ನ ಹೇಳಲೇಬೇಕು ಅಂತ. ದಯವಿಟ್ಟು ಅನ್ಕೋಬೇಡಿ ದಟ್ ನಾವು ಏನೋ ವ್ಲಾಗ್ ಮಾಡೋದನ್ನ ಬಿಟ್ಟಿದ್ದೀವಿ ಅಥವಾ ಸ್ಟಾಪ್ ಮಾಡಿದ್ದೀವಿ, ಯಾಕೆ ಇವ್ರು ಮಾಡ್ತಿಲ್ಲ, ಮೇ ಬಿ ದೇ ಆರ್ ಫೆಡ್ ಅಪ್ ಆರ್ ಡನ್ ವಿತ್ ಯೂಟ್ಯೂಬ್ ಅಂತ. ಖಂಡಿತ ಇಲ್ಲ. ನಮ್ಮ ಲೈಫಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇದೆ. ನಮಗೆ ನಾವು ಇಬ್ಬರೇ ಇರೋದ್ರಿಂದ ಬೆಂಗಳೂರಲ್ಲಿ ನಮ್ಮ ಮನೆ ರೆಸ್ಪಾನ್ಸಿಬಿಲಿಟಿ ಇದೆ, ಆಮೇಲೆ ನಮ್ಮ ಕೆರಿಯರ್ ರೆಸ್ಪಾನ್ಸಿಬಿಲಿಟಿ ನಮ್ಮ ಕೈಯಲ್ಲಿದೆ. ಸೊ ಹಾಗಾಗಿ ಒಂದೊಂದು ಸಲ ನಮಗೂ ಕೂಡ ಮೈಂಡ್ಗೆ ವಿ ಡೋಂಟ್ ಹ್ಯಾವ್ ಎನಿ ಏನು ಹೇಳೋದು ಟಾಪಿಕ್ಸ್ ಇನ್ ಅವರ್ ಮೈಂಡ್ ಟು ಡೂ ವಿಡಿಯೋ, ಅಥವಾ ಒಂದೊಂದು ಸಲ ನಾವು ನಮ್ಮ ಒಂದು ಝೋನ್ಡ್ ಔಟ್ ಫೇಸಲ್ಲಿ ಇರ್ತೀವಿ. ಆ್ಯಂಡ್ ನಾವು ಹೇಳ್ದಂಗೆ ಪ್ರತಿ ಸಲ ಯೂಟ್ಯೂಬ್ ವ್ಲಾಗಲ್ಲಿ ನಾವು ಹೇಳಿದ್ದೀವಿ ದಟ್ ದಿನ ನಾವು ಹೊರಗಡೆ ಹೋಗಲ್ಲ, ದಿನ ಏನೂ ನಮ್ಮದು ಹೊಸದು ಏನೂ ಇರಲ್ಲ, ಇದ್ದರೆ ನಾವು ಈ ಥರ ವೀಡಿಯೋಸ್ ಮಾಡ್ತೀವಿ. ಸೊ ಪ್ಲೀಸ್ ನಮಗೆ ಒಂದು ಸ್ವಲ್ಪ ತಿಂಗಳು, ವಿ ಆರ್ ಜಸ್ಟ್ ನ್ಯೂ ಬಾರ್ನ್ ಬೇಬೀಸ್, ಇವಾಗ ಎಷ್ಟೊಂದು 4-5 ತಿಂಗಳಾಗಿದ್ದು, ಸಬ್ಸ್ಕ್ರೈಬರ್ಸ್ ಆಗಲಿ, ಇನ್ನಷ್ಟು ಸಬ್ಸ್ಕ್ರೈಬರ್ಸ್ ಆಗಲಿ, ನಮಗೆ ಮೋಟಿವೇಶನ್ ಆಗಲಿ ಅಂತ ನಾವು ನಿಮ್ಮೆಲ್ಲರಿಗೂ ಕೇಳ್ತಿದ್ದೀವಿ. ಶೇರ್ ಮಾಡಿ ನಮ್ಮ ಬ್ಲಾಗ್ಸ್ನ ನಿಮ್ಮ ಫ್ರೆಂಡ್ಸ್ ಹತ್ರ, ನಮ್ಮ ಬಗ್ಗೆ ಹೇಳಿ. ನಮಗೆ ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಇನ್ನೂ ಬೇಕು. ಆ್ಯಂಡ್ ಲವ್ ಟು ಆಲ್ ಆಫ್ ಯು ಗೈಸ್, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ.